ಹಲೋ ಗೈಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರೋದು ಅಂದ್ಕೊಳ್ತೀನಿ. ನಾವು ಚೆನ್ನಾಗಿದ್ದೀವಿ. ಸೊ ಗೈಸ್, ನಾವಿವತ್ತು ನಮ್ಮ ಮಂಗಳೂರಲ್ಲಿದ್ದೀವಿ, ಅಲೋಷಿಯಸಲ್ಲಿ. ಗೈಸ್, ಇವತ್ತಿನ ಬ್ಲಾಗ್ ಏನು ನಾವು ಕಂಟೆಂಟ್ ಅಂತ ಏನು ಇಟ್ಕೊಂಡಿಲ್ಲ, ಜಸ್ಟ್ ನಾರ್ಮಲಾಗಿ ನಮ್ಮ ಕ್ಯಾಶುವಲ್ ಆಗಿ ಸಂಡೇ ಹೇಗಿರುತ್ತೆ ಅಂತ ನಿಮ್ಗೆ ತೋರ್ಸೋಕ್ಕಂತ ಬಂದಿದ್ವಿ. ಆ್ಯಂಡ್ ನಮ್ಮದಿಲ್ಲಿ ಒಂದು ರೀಲ್ ಶೂಟ್ ಇತ್ತು ಅಂತ ಸೊ ಬಂದಿದ್ವಿ. ಹುಡುಗರೆಲ್ಲ ಬಂದವ್ರೆ, ಎಲ್ಲ ಇಲ್ಲೇ ಇದೆ. ಅಲ್ಲಿ ನಮ್ಮ ಕ್ಯಾಮ್ರಾಮ್ಯಾನ್ ಬೇರೆ ಇದ್ದಾನೆ, ಅಲ್ಲಿ ಅವ್ನು ಕೂತ್ಕೊಂಡು ನಾನು. ಸೊ ಗೈಸ್, ಇನ್ನೂ ಸ್ವಲ್ಪ ಹೊತ್ತಲ್ಲೇ ಒಂದು ರೀಲ್ ಶೂಟ್ ಒಂದು ಸ್ಟಾರ್ಟ್ ಆಗುತ್ತೆ, ಅದನ್ನು ಮುಗಿಸ್ಕೊಳ್ತೀವಿ. ಆ್ಯಂಡ್ ಗೈಸ್, ಒಂದು ಸಿಸಿಗೆ ಒಂದು ಸ್ಪಾರಿಗೆ ಹೋಗ್ಬೇಕಿತ್ತು, ಅದನ್ನು ಮುಗಿಸ್ಕೊಳ್ತೀವಿ. ಜಸ್ಟ್ ಕಾಮಿಡಿ ಆಗಿರುತ್ತೆ, ತುಂಬ ಕಾಮಿಡಿ ಆಗಿರುತ್ತೆ. ಈ ಹುಡುಗರು ಅಷ್ಟೇ ಕಾಮಿಡಿ ಆಗಿದ್ದಾರೆ. ಸೊ ತುಂಬ ಚೆನ್ನಾಗಿರುತ್ತೆ ಗೈಸ್, ನೋಡಿ. ಗೈಸ್, ಇವತ್ತು ನಮ್ಮ ಬ್ಲಾಗಲ್ಲಿ ಸುಜಾಲ್ ಕಾಣಿಸ್ಕೊಂಡವನಿ ತುಂಬ ದಿನಗಳ ನಂತರ, ತುಂಬ ಬ್ಲಾಗ್ಗಳ ನಂತರ. ಇವತ್ತಾದ್ರೂ ಮಾತಾಡಲ್ಲ ಈಗ. ಅಣ್ಣ, ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಗೈಸ್, ಮೋನಿಶ್ ಗೈಸ್, ಕೂಲ ಬೆಳೆಸ್ತಾನೆ ಗೈಸ್ ಇವಾಗ. ಆ್ಯಂಡ್ ನಮ್ಮ ತೇಜಸ್ ಅಲ್ಲೊಬ್ಬವನೇ. ನಮಸ್ಕಾರ ನಮಸ್ಕಾರ. ಪ್ಲೀಸ್ ಸಕ್ರವೈಸ್. ಸೊ ಪ್ಲೀಸ್ ಕ್ಯಾಮ್ರಾ ಮುಂದೆ ಬಂದಾಗ ಮಾತಾಡಲ್ಲ. ಈಗ ಸೆಕ್ಯೂರಿಟಿ ಅಂತ ಕರೀತಾರಲ್ಲ, ಕರಿಯೋ ಯಾಕೋ ಕ್ಯಾಮ್ರಾ ಮುಂದೆ ಏನಾಗುತ್ತೋ, ಕ್ಯಾಮ್ರಾಗ ತಿನ್ನಲ್ಲ. ಬಸ್ಸಲ್ಲಿ ಪಾಸ್ ಮಾಡ್ತಿಲ್ಲ ಇವ್, ನೀನು ಏನು ಪಾಸ್ ಮಾಡೋಣ? ಗೈಸ್, ಶೂಟ್ ಮಾಡುವಾಗ ಹಾಕಿದ್ವಲ್ಲ ಕ್ಲಿಪ್ಸ್, ತುಂಬ ಅದೇ ಟೇಕ್ ಮೇಲೆ ಟೇಕ್ ತಗೊಳ್ತಿದ್ವಿ. ಅಂದರೆ ಯಾರಿಗೂ ಆ್ಯಕ್ಟಿಂಗ್ ಬರೋಲ್ಲ, ಬಟ್ ಆದರೂ ನಮ್ಗೆ ಆದಷ್ಟು ಪ್ರಯತ್ನ ಪಟ್ಟು ನಾವು ಮಾಡ್ತೀವಿ. ಇವಾಗ ಏನು ಫೋಟೋಶೂಟ್ ಅಂತ ಮಾಡ್ತಾರೆ, ಫೋಟೋಶೂಟ್ ಮುಗಿಸ್ಕೊಳ್ತಾರಂತೆ, ಅವರೇನೋ ಫೋಟೋ ತಗೊಳ್ತೀವಿ ಅಂದರು. ಸೊ ಅದನ್ನು ಮುಗಿಸ್ಕೊಂಡು ನಾವು ಹೋಗೋದು ಗೈಸ್. ಆ್ಯಂಡ್ ಗೈಸ್, ಇನ್ನೊಂದು ವಿಚಾರ, ದಟ್ ಹೊಸ ವರ್ಷ ಸ್ಟಾರ್ಟ್ ಆಗಿದೆ. ಹೊಸ ರೆಸೊಲ್ಯೂಷನ್ಗಳು ತಗೊಳ್ಳೋದು ಸಹಜ, ಬಟ್ ನಮಗೆ ರೆಸೊಲ್ಯೂಷನ್ ಅನ್ನೋದಕ್ಕಿಂತ ವರ್ಷ ಮುಗಿಯೋದ್ರಲ್ಲಿ ಎಷ್ಟು ಜನ ನಮ್ಮ ಜೊತೆ ಇದ್ದಾರೆ, ಎಷ್ಟು ಜನ ಬಿಟ್ಟು ಹೋದರು, ಎಷ್ಟು ಜನ ಅಲ್ಲೇ ಇದ್ದಾರೆ ಅಂತ ಸ್ವಲ್ಪ ಯೋಚನೆ ಮಾಡೋದು ನಮ್ಮ ಬಾಸಿಂದ ಕಲ್ತಿದ್ದೀವಿ, ಸುದೀಪ್ ಸರ್. ಅಂದರೆ ಲೈಫ್ ಬಗ್ಗೆ ಯೋಚನೆ ಮಾಡಬೇಕಾದ್ರೆ 2025ರಲ್ಲಿ ತುಂಬ ಜನ ಇದ್ದರು, ತುಂಬ ಜನ ಬಿಟ್ಟೋದ್ರು. ಆ್ಯಂಡ್ ಅಂದರೆ ಫ್ರೆಂಡ್ಸ್ ರೀತಿಗೆ ಫ್ರೆಂಡ್ಸ್ ತುಂಬ ಜನ ಬಿಟ್ಟೋದ್ರು, ಬಟ್ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ನಾನು ಇಷ್ಟಪಡಲ್ಲ. ಬಿಕಾಸ್ ಕೆಲವೊಂದು ವಿಚಾರಗಳನ್ನು ಕೆದ್ಕೋದಿದ್ರೆ ಅಥವಾ ಅದ್ರ ಬಗ್ಗೆ ಮಾತಾಡೋದಿದ್ರೆ ಬೆಟ್ರ್ ಅಂತ ಅನಿಸುತ್ತೆ. ಆ್ಯಂಡ್ ಲೈಫಲ್ಲಿ ಇವಾಗ ಆರಾಮಾಗಿರ್ತೀವಿ. ಆ್ಯಂಡ್ ಇಂಥ ಒಳ್ಳೆ ಗ್ಯಾಂಗ್ ಸಿಕ್ಕೈತಿ, ಪುಣ್ಯ ಮಾಡಿದ್ವಿ ಅಷ್ಟೇ ಗೈಸ್. ಆ್ಯಂಡ್ ಗೈಸ್, ನನ್ನ ಲೈಫ್ ಬಗ್ಗೆ ಹೇಳೋದಾದರೆ 2025ಕ್ಕಿಂತ 2026 ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಬಿಕಾಸ್ ತುಂಬ ವಿಚಾರಗಳಾದವು 2025ರಲ್ಲಿ. ಆ್ಯಂಡ್ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ನಾವು ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ಬೇಡದೇ ಇರೋ ಯೋಚನೆಗಳಿಂದ ದೂರ ಇರೋದು ಬೆಟ್ರ್ ಅಂತ ಅನಿಸುತ್ತೆ. ಸೊ ಅದನ್ನೆಲ್ಲ ಬಿಟ್ಟು ಇವಾಗ 2026 ಹೊಸ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದೀವಿ. ಆ್ಯಂಡ್ ಈ ವ್ಲಾಗಿಂಗ್ ಚಾನೆಲ್ಲ ಇನ್ನೂ ಮೇಲೆ ತಗೊಂಡೋಗ್ತೀವಿ. ಆ್ಯಂಡ್ ಇವೆಲ್ಲ ಇರೋ ತನಕ ನಮ್ಮದು ವ್ಲಾಗಿಂಗ್ ಅಂತ ನಿಲ್ಲಲ್ಲ, ಆದಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳಿಂದ ಮತ್ತೆ ಬರ್ತಿರ್ತೀವಿ. ಸೊ ವ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಲೆಫ್ಟಿಗೆ ಗೈಸ್, ನಮ್ಮ ಕ್ಯಾಮ್ರಾಮ್ಯಾನ್ ಮಾತಾಡು. ಅಣ್ಣಗೆ ನಾಚಿಕೆ ಸ್ವಲ್ಪ ಜಾಸ್ತಿ. ನಾನು ಅನ್ಯಾಯ ಮಾಡಿಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ. ಈ ನನ್ನ ಮಕ್ಕಳು ನನಗೆ ಇಷ್ಟು ಮಾಡ್ತವ್ರೆ. ಇವನಿಗೆ ಫೋಟೋ ತೆಗೆಯೋದು ಹುಚ್ಚಿಡಿದು ಬಿಟ್ಟದೆ, ಅದು ಮಕ್ಕ ತೋರಿಸ್ಲಾಕ ಫೋಟೋ ತೆಗಿತಾನೆ ಎಸ್ಥೆಟಿಕ್ ಅಂತ.
ನಿಂಗೆ ಫೋಟೋ ತಗೊಳ್ದಿಲ್ಲಣ್ಣ? ಯಾಕೆ? ನೋಡೇ ಸಾಕಾಯ್ತು. ಓ ಇದು ಪೋಸಾ? ಮುಸ್ತಫಾ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಅದು ಕಾನ್ಸಂಟ್ರೇಷನ್ ಫೋಟೋಗಳು ತಪ್ಪಿ ತೆಗಿಯೋ ಚೆನ್ನಾಗಿಲ್ಲ. ನಾವು ಬಿಟ್ಟು ಹೋಗ್ತವ್ರಿ, ಬಾಯ್. ಅವ್ರಿಗೇನೋ ಕೆಲಸ ಇದಾವಂತ ಅವ್ರು ಹೋದ್ರು. ಸೊ ನಾವು ಇವಾಗ ಸ್ಪಾರ್ಗೆ ಹೋಗ್ತಿದ್ವಿ, CCಗೆ. ಅಲ್ಲಿ ವ್ಲಾಗ್ ಕಂಟಿನ್ಯೂ ಮಾಡ್ತೀವಿ ಗೈಸ್. ಭಾಳ ಕುದಿ ಗೈಸ್ ಇಲ್ಲಿ ಮಂಗಳೂರಲ್ಲಿ. ನಮ್ಮ ಕಡೆ ತುಂಬ ಕಮ್ಮಿ ಇತ್ತು ಗೈಸ್, ಫುಲ್ ಚಳಿ ಇತ್ತು. ಫುಲ್ ಚಳಿ ಇತ್ತು ಗೈಸ್ ನಮ್ಮ ಕಡೆ. 13 ಡಿಗ್ರಿ 9 ಡಿಗ್ರಿ ತನಕ ಹೋಗಿತ್ತು ಗೈಸ್ ರಾಯಚೂರಲ್ಲಿ ಫಸ್ಟ್ ಟೈಮ್. ಆ್ಯಂಡ್ ಇಲ್ಲಿ ಬಂದರೆ ಪೂರ್ತಿ ಕುದಿ ಗೈಸ್, ತಡ್ಕೋಕ್ಕಾಗಲ್ಲ ಮಂಗಳೂರು ಗೈಸ್. ಇವಾಗ ಸ್ಪಾರಲ್ಲಿ ಬಂದಿದ್ದೀವಿ ಎಲ್ಲ. ಇಲ್ಲೇ ಅವ್ರಿ ಇವನೇನೋ ಓಟ್ಸ್ ತೊಗೋಬೇಕಂತೆ. ಅಂದರೆ ಹೊಸ ವರ್ಷ ಎಲ್ಲ ಸ್ವಲ್ಪ ಕಮ್ ಬ್ಯಾಕ್ ಮಾಡಬೇಕು, ಸ್ವಲ್ಪ ಪ್ರೋಟೀನ್ ಗಿಟೀನ್ ಎಲ್ಲ ತಿನ್ಬೇಕಂತ ಮಾಡ್ದವ ಗೈಸ್. ಸೊ ಓಟ್ಸ್ ಹುಡ್ಕಾಡ್ತವನೆ. 100 ರೂಪಾಯಿ ಒಳಗೆ ಯಾವ ಸಿಗೋಲ್ತು, ಸ್ವಲ್ಪ ರೇಟ್ ಎಲ್ಲ ಜಾಸ್ತಿ ಇದಾವೆ. ನಾನು ಗೈಸ್ ನಾವು ಬಾಸ್ಕೆಟ್ ಇಷ್ಟಕ್ಕೆ ಒಂದು ದೊಡ್ಡ ಬಾಸ್ಕೆಟ್ ತೊಗೊಂಡವ್ರು ಗೈಸ್. ಆ್ಯಂಡ್ ಇನ್ನೊಬ್ಬ ನಮ್ಮ ಕ್ಯಾಮ್ರಾಮನ್ ಹುಡ್ಕೊಂಡು ಹೋಗ್ಬೇಕು ಗೈಸ್. ನಮಗೆ ಕೆಲವೊಂದು ಸಲ ಸ್ಪಾರಲ್ಲಿ ಖುಷಿ ಆಗೋದೇನೆಂದರೆ, ನಮ್ಮ ಕನ್ನಡದಲ್ಲಿ ಮಾಡ್ತಾರೆ ಗೈಸ್ ಪ್ರಾಡಕ್ಟ್ಗಳನ್ನು. ಮಾವಿನ ಸುವಾಸಿತ ಹಾಲು ಇದೇ ಗೈಸ್ ಖುಷಿ ಆಗೋದು. ನಮ್ಮ ಕನ್ನಡ ಬೆಳಿತೈತಿ, ಕರ್ನಾಟಕ ಬೆಳಿತೈತಿ ಅಂತ ಗೈಸ್. ಇವಾಗ ತಾನೇ ಸ್ಪಾರಿಂದ ಹೊರಗಡೆ ಬಂದಾಯಿತು. ಸೊ ಇವಾಗ ಮತ್ತೆ ಹೋಗ್ತಾಯಿದ್ದೀವಿ ಹಾಸ್ಟೆಲ್ಗೆ. ಒಂದಿನ ಆವಿರ್ ಮಿಲ್ ಕುಡಿಬೇಕಂತೆ ಇವೊಂದು. ಸೊ ಅಲ್ಲಿ ಕೆಳಗಡೆ ಹೋಗೋ ಗೈಸ್. ಇವಾಗ ಹಾಸ್ಟೆಲ್ಗೆ ಹೋಗ್ತಿದ್ದೀವಿ. ನಮ್ಮ ನಡೆ ಹಾಸ್ಟೆಲ್ ಕಡೆ ಗೊತ್ತು, ತುಂಬ ತೋರ್ಸೋಕ್ಕಾಗಲಿಲ್ಲ, ಅಂದರೆ ಜಾಸ್ತಿ ಏನು ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ. ಕ್ಯಾಶುವಲ್ ವ್ಲಾಗ್ ಆಗಿರೋದ್ರಿಂದ ನಾವು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿಲ್ಲ. ಅಂದರೆ ಇದು ತೋರಿಸ್ತೀವಿ ಅದು ತೋರಿಸ್ತೀವಿ ಅಂತ ಜಸ್ಟ್ ನಾರ್ಮಲಾಗಿ ಹೋದ್ವಿ ಗೈಸ್. ಜಸ್ಟ್ ನಾರ್ಮಲಾಗಿ ಎಲ್ಲ ವ್ಲಾಗ್ ಎಲ್ಲ ಮುಗಿಸಿದ್ವಿ. ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ವಿ. ಮತ್ತೆ ಏನಾದರೂ ಒಳ್ಳೆ ಕಂಟೆಂಟಿಂದ ಮತ್ತೆ ಬರ್ತೀವಿ, ಮತ್ತೆ ಹೊಸ ಬ್ಲಾಗಿಂದ ಮತ್ತೆ ವಾಪಸ್ ಬರ್ತೀವಿ. ಅಲ್ಲಿವರೆಗೂ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಖಂಡಿತ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್, ನಮಸ್ಕಾರ.